ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ನ ಉಮೇಶ್ ಮೇಟಿ ಅವರೇ ಗೆಲುವು 22,867 ಮತಗಳ ಅಂತರಗಳಿಂದ ಗೆದ್ದು ಬೀಗಿದ್ದಾರಂತೆ ಕಾಂಗ್ರೆಸ್ನ ಅಭ್ಯರ್ಥಿ ಉಮೇಶ್ ಮೇಟಿ. ಉಮೇಶ್ ಮೇಟಿ ಪಡೆದಿರುವಂತಹ ಮತಗಳು 97,941. ಅದೇ ರೀತಿ ವೀರಣ್ಣ ಚರಂತಿಮಠ ಪಡೆದಂತಹ ಮತಗಳು 76,075. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ನ ಉಮೇಶ್ ಮೇಟಿ ಅವರು ಗೆಲುವು. ಲಾಸ್ಟ್ ಟೈಮ್ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ವೀರಣ್ಣ ಚರಂತಿಮಠ ಅವರು ಎಷ್ಟು ಅಂತರದಿಂದ ಸೋತಿದ್ರು ಅಂತ ಬಹುತೇಕರು ಪ್ರಶ್ನೆ ಮಾಡ್ತೀರಿ. ಜಸ್ಟ್ 5,000 ಓಟ್ಗಳಿಂದ ಅವರು ಸೋಲನ್ನ ಕಂಡಿದ್ರು. ಬಟ್ ಈಗ ಸ್ವಲ್ಪ ವ್ಯತ್ಯಾಸ ಜಾಸ್ತಿ ನೋಡೋದಕ್ಕೆ ಸಿಗ್ತಾ ಇದೆ ಅಂತರ. ಇದು ಒಂದು ರೀತಿಯಲ್ಲಿ ನಾವು ಇದು ಒಂಥರ ಈಗ ಕಾಂಗ್ರೆಸ್ ಹೆಮ್ಮೆಯಿಂದ ಬೀಗುವಂತ ಸಮಯನೇನೋ ಅಂತ ಅನ್ಸುತ್ತೆ. ಯಾಕೆಂದ್ರೆ ಲೀಡ್ ಜಾಸ್ತಿ ಆಯ್ತು. ಬಾಗಲಕೋಟೆನಲ್ಲಿ ಪ್ರಾಯಶಃ ಎಲ್ಲರೂ ಕೂಡ ಬಿಜೆಪಿ ಗೆಲ್ಲುತ್ತೆ ಅಂತಕ್ಕಂಥ ಇದ್ರಲ್ಲಿದ್ರು. ಹಾಗಾದ್ರೆ ಇಷ್ಟು ಲೀಡ್ ಹೇಗೆ ಬಂತು ಅನ್ನೋದು ಬರುತ್ತೆ. ಬರೀ ಕೇವಲ ಸಿಂಪತಿ ಅಲ್ಲ ಅದು, ಈವನ್ ಅದರ್ ಫ್ಯಾಕ್ಟರ್ಸ್ ಆಲ್ಸೋ ಹ್ಯಾವ್ ವರ್ಕ್. ಪ್ರಾಕ್ಟಿಕಲ್ ಆಗಿ ನಾವು ತಗೋಬೇಕಾಗಿದ್ದನ್ನು. ಹಾಗಾಗಿ ಸರ್ಕಾರದ ಇಮೇಜು ಮತ್ತೆ ಇವೆಲ್ಲವೂ ಕೂಡ ಕೌಂಟ್ ಆಗಿ ಈ ಲೀಡ್ ಇಷ್ಟು 22,000 ಲೀಡ್ ಅಂದ್ರೆ ಇಟ್ ಇಸ್ ನಾಟ್ ಎ ಸ್ಮಾಲ್ ಲೀಡ್. ಇದನ್ನು ಕೂಡ ನಾವು ಅಸೆಸ್ ಮಾಡಬೇಕಾಗುತ್ತೆ. ಬಿಜೆಪಿನಲ್ಲಿ ಯಾರ್ಯಾರು ಕ್ಯಾನ್ವಾಸ್ ಮಾಡಿದ್ರಿ ಹೇಳಿ? ಬಿಜೆಪಿ ಅವ್ರು ಗೆಲ್ತಿದ್ರು ಏನೋ ಪಾಪ ಎಲ್ಲ ತಗೊಂಡೋಗಿ ಇವರೇ ಸೋಲ್ಸ್ಬಿಟ್ಟವ್ರ ಸಮಯಗಳು ರಾಜ್ಯ ಬಿಜೆಪಿ ಅವರು. ನೋಡಿ ಸರ್, ಉತ್ತರ ಕೊಡಿ, ನೀವು ಕೊಡಿ, ನಾನೇನು ಮಾತಾಡಲ್ಲ. ಬಿಜೆಪಿ ಲೀಡರ್ಸ್ ನ್ಯಾಷನಲ್ ಲೀಡರ್ಸ್ ಕೂಡ ನೋಡಿ, ಕೇಂದ್ರ ಸರ್ಕಾರದ ಮಂತ್ರಿಗಳವ್ರೆ, ನ್ಯಾಷನಲ್ ಲೀಡರ್ಸ್ ಗಳವ್ರೆ, ರಾಜ್ಯದಲ್ಲಿ ಕುರ್ಚಿ ಬದಲಾಯ್ತಷ್ಟೇ. ಪಾಪ ಡಿ ಕೆ ಶಿವಕುಮಾರ್ ಕೈ ನಮ್ ಕುರ್ಚಿ ಭದ್ರ ಮಾಡಿರೋದು ಬಿಜೆಪಿ ಅವರು. ಅಲ್ಲಲ್ಲ, ನಾನು ಕೇಳಿ ಐ ಟೆಲ್ ಯು ಪ್ರಾಕ್ಟಿಕಲ್ ಆಗಿ ಹೇಳ್ಬಿಡ್ತೀನಿ. ಈ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಕಾಂಗ್ರೆಸ್ ವೀಕೋ ಸೆಕೆಂಡ್ರಿ. ಸಿದ್ದರಾಮಯ್ಯ ಕುರ್ಚಿ ಭದ್ರ ಆಯ್ತು. ಪಾಪ ಡಿ ಕೆ ಶಿವಕುಮಾರ್ ಎಷ್ಟು ಬೈಕೋತಾ ಇರ್ತಾರ ಮನ್ಸೊಳಗಡೆ. ಡಿ ಕೆ ಶಿವಕುಮಾರ್ ಅಂತ ಯಾಕೆ ಜಪ ಮಾಡ್ತೀರಿ?